ಖಂಡಿತವಾಗ್ಲೂ ತಲೆನೋವಿಂದ ನಾವು ಪಾರಾಗ್ಬೋದು. ಮತ್ತು ಸಣ್ಣ ಪುಟ್ಟ ತಲೆನೋವಿಗೆಲ್ಲನೂ ಮಾತ್ರೆ ತಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಈ ಒಂದು ನಾನು ತೋರಿಸ್ತಿರೋ ಟಿಪ್ನ ನಾನು ತುಂಬ ವರ್ಷಗಳಿಂದ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ತಾ ಬರ್ತಾ ಇದ್ದೀನಿ. ಇದಂತೂ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಬೇಕಿದ್ರೆ ಯಾರಿಗಾರು ತಲೆನೋವು ಇದ್ದಾಗ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ. ನಾನಿವತ್ತು ಯಾವ ರೀತಿ ಅದನ್ನು ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ನಾನು ವಿಡಿಯೋನ ಫ್ರಂಟ್ ಕ್ಯಾಮ್ರಾನಲ್ಲಿ ಶೂಟ್ ಮಾಡ್ತಿರೋದ್ರಿಂದ ನಾನು ಬಲಗಡೆ ಇಟ್ಕೊಂಡ್ರೆ ಎಡಗಡೆ ಕಾಣುತ್ತೆ, ಎಡಗಡೆ ಇಟ್ಕೊಂಡ್ರೆ ಬಲಗಡೆ ಕಾಣುತ್ತೆ. ಬಟ್ ನಾನು ಎಡಗಡೆಯಿಂದನೇ ನಾನು ಬ್ರೀತ್ ಮಾಡ್ತೀನಿ. ನಾನು ಮೊದಲೇ ಹೇಳ್ತಾ ಇದ್ದೀನಿ, ಕನ್ಫ್ಯೂಸ್ ಆಗಬೇಡಿ. ಇದನ್ನು ಎಡಗಡೆಯಿಂದನೇ ನಾವು ಬ್ರೀತ್ ಇನ್ನು ಮತ್ತು ಔಟ್ ಮಾಡಬೇಕಾಗುತ್ತೆ. ಮತ್ತು ಯಾವ ರೀತಿ ಇದನ್ನು ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ನೋಡ್ತಿದ್ದೀರಾ ಅಲ್ವಾ, ಎಡಗಡೆಯಿಂದ ನಾವು ಬ್ರೀತ್ ಇನ್ನ ಮಾಡಿ ಮತ್ತು ಎಡಗಡೆನೇ ಬ್ರೀತ್ ಔಟ್ನ ಮಾಡಬೇಕಾಗುತ್ತೆ. ಈ ರೀತಿ ಒಂದು 10ರಿಂದ 15 ಸರಿ ನಿಧಾನವಾಗಿ ನಾವು ಉಸಿರನ್ನು ಒಳಗಡೆ ತಗೊಂಡಾಗ ಹೊಟ್ಟೆ ತುಂಬಷ್ಟು ಗಾಳಿನ ನಾವು ತಗೊಳ್ಬೇಕು ಮತ್ತು ಅದನ್ನು ನಿಧಾನಕ್ಕೆ ನಾವು ಹೊರಗಡೆ ಬಿಡಬೇಕು. ಈ ರೀತಿಯಾಗಿ ನಾವು 10ರಿಂದ 15 ಸರಿ ನಾವು ಇದನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ತಲೆನೋವು ಅನ್ನೋದು ಏನಿದೆ ಅಲ್ವಾ, ಅದು ಖಂಡಿತವಾಗ್ಲೂ ಕಡಿಮೆ ಆಗುತ್ತೆ. ಯಾರೆಲ್ಲ ತಲೆನೋವು ಇದ್ದಾಗ ಇದನ್ನು ಖಂಡಿತ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇದು ಒಳ್ಳೆ ಕೆಲಸ ಮಾಡುತ್ತೆ. ಮತ್ತು ಇದನ್ನ ಮಾಡಿದಾದ್ಮೇಲೂ ಸ್ವಲ್ಪ ಕಡಿಮೆ ಆಗಿ ಮತ್ತೆ ಇನ್ನೂ ಒಂದು ಸ್ವಲ್ಪ ತಲೆನೋವು ಅಂತ ಅನಿಸಿದ್ರೆ ಮತ್ತೆ ಒಂದು 2ರಿಂದ 3 ಅವರು ಬಿಟ್ಟು ಮತ್ತೆ ಇದನ್ನು